ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಲಾಭಸ್ಥಾನದಲ್ಲಿ ಇದ್ದಾನೆ. ಗುರು 11ನೇ ಮನೆಯಲ್ಲಿದ್ದಾಗ ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಅದರಿಂದ ಈ ಲಾಭಸ್ಥಾನದಲ್ಲಿ ಗುರು ಇದ್ದಾಗ ಧನಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಗುರು ಹಿರಿಯರಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಅಥವಾ ಅವರಿಂದ ಏನಾದರೂ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ವಿವಾಹ ಕಾರ್ಯ ಯಾರಿಗೆ ಆಗಿರೋದಿಲ್ಲ, ಯಾರು ವಿವಾಹದ ಒಂದು ಅಪೇಕ್ಷೆಯಲ್ಲಿ ಅಥವಾ ನಿರೀಕ್ಷೆಯಲ್ಲಿ ಇರ್ತಾರೆ ಅವರಿಗೆ ವಿವಾಹ ಆಗ್ತಕ್ಕಂಥದ್ದು, ವಿವಾಹ ಆಗಿರ್ತಕ್ಕಂಥವ್ರಿಗೆ ಸಂತಾನ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಪುತ್ರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ಥಾನಮಾನಗಳು ದೊರಕತಕ್ಕಂಥದ್ದು, ಅಂದರೆ ಪ್ರಮೋಷನ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ವಸ್ತ್ರಾಭರಣಗಳ ಲಾಭ ಉಂಟಾಗತ್ತೆ, ವಾಹನವನ್ನು ಖರೀದಿ ಮಾಡತಕ್ಕಂತಹ ಯೋಗ ಇರುತ್ತೆ. ಇವೆಲ್ಲವೂ ಕೂಡ ಮೇ 14ರ ತನಕ ಕರ್ಕಾಟಕ ರಾಶಿಯವರಿಗೆ ಉಂಟಾಗ್ತಕ್ಕಂತಹ ಶುಭ ಫಲಗಳು ಬೃಹಸ್ಪತಿಯಿಂದ. ಅದೇ ಗುರುಗ್ರಹ ಮೇ 14ರ ನಂತರದಲ್ಲಿ ಮಿಥುನ ರಾಶಿಗೆ ಪ್ರವೇಶ ಆದಾಗ ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನ ಆಗತ್ತೆ. ಈ ವ್ಯಯಸ್ಥಾನಕ್ಕೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅಥವಾ ಅದು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಮತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಅದರಿಂದ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಓಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಈ ಕರ್ಕಾಟಕ ರಾಶಿಯವರು. ಅದೇ ರೀತಿಯಲ್ಲಿ ಶನಿಯ ಬಲಾಬಲಗಳನ್ನು ನೋಡಿದಾಗ ನಾವು ಈ ಶನಿ ಕರ್ಕಾಟಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅಷ್ಟಮ ಶನಿ ಯಾವತ್ತೂ ಕೂಡ ಒಳ್ಳೆಯದು ಅಲ್ಲ. ಯಾಕೆ ಅಂದರೆ 7.5 ಹೇಗೆ ಕಷ್ಟಗಳನ್ನು ತಂದು ಒಡ್ಡತ್ತೆ ಮನುಷ್ಯನಿಗೆ, ಅದೇ ರೀತಿಯಲ್ಲಿ ಅಷ್ಟಮ ಶನಿ ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಪಂಚಮ ಶನಿ ಆಗಲಿ, ಇವೆಲ್ಲವೂ ಕೂಡ ಶನಿಯ ಒಂದು ತೊಂದರೆಗಳಿಗೆ ಜನರು ಒಳಗಾಗಬೇಕಾಗತ್ತೆ. ಇಲ್ಲಿ ಅಷ್ಟಮ ಶನಿಯ ಒಂದು ಫಲವನ್ನು ನಾವು ಗೋಚಾರದಲ್ಲಿ ನೋಡಿದಾಗ ಶಾಸ್ತ್ರಗಳಲ್ಲಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಇದೆ. ಅದೇ ರೀತಿಯಲ್ಲಿ ಪಶುನಾಶ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಳೆ ಕಾಲದಲ್ಲಿ ಶಾಸ್ತ್ರ ಬರೆದಂತಹ ಕಾಲದಲ್ಲಿ ಪಶುನಾಶ ಅಂದರೆ ಪ್ರಾಣಿಗಳು ನಷ್ಟ ಆಗ್ತಾ ಇತ್ತು ವ್ಯಕ್ತಿಗಳಿಗೆ. ಈಗ ಪ್ರಾಣಿಗಳ ಜಾಗದಲ್ಲಿ ವೆಹಿಕಲ್ಸ್ ಬಂದಿದೆ, ಅದರಿಂದ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸ್ಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಮತ್ತೆ ಸ್ನೇಹನಾಶ ಅಂತ ಹೇಳುತ್ತೆ. ನಿಮ್ಮ ಬಂಧು ಮಿತ್ರರಲ್ಲಿ ವಿನಾಕಾರಣ ಮನಸ್ತಾಪಗಳು, ವೈರ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ತಮ್ಮ ಒಂದು ಮಕ್ಕಳು ಯಾರಿರ್ತದೆ ಅವರಿಗೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ನಾನಾ ರೀತಿಯಾದಂತಹ ಕಷ್ಟಗಳು ಮತ್ತೆ ದುಃಖಕರ ಪ್ರಯಾಣ ಅಂತ ಹೇಳುತ್ತೆ. ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಕೇಳ್ತೀರಾ, ಅದರಿಂದ ಬ್ಯಾಡ್ ನ್ಯೂಸಿಂದ ಯಾವುದೋ ಹುಷಾರಿಲ್ಲ ಸೀರಿಯಸ್ ಅಂದ್ರೆ ಅದಕ್ಕೆ ಓಡಾಡಬೇಕಾಗತ್ತೆ. ಈ ಥರ ಎಲ್ಲ ದುಃಖಕರ ಪ್ರಯಾಣ ಅಂದರೆ ಬಹುಶಃ ಈ ಥರದ್ದು ಇರುತ್ತೆ. ಈ ಥರದ್ದೆಲ್ಲ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ವೃಥಾ ಸಂಚಾರ, ಫ್ರೂಟ್ಲೆಸ್ ಟ್ರಾವೆಲಿಂಗ್ ಇರುತ್ತೆ. ಹಾಗಾಗಿ ನಿಮ್ಮ ವಸ್ತುಗಳು ಏನಿರುತ್ತೆ, ಯಾಕೆಂದರೆ ದ್ರವ್ಯ ನಾಶ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ, ಅದರಿಂದ ಅದನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗತ್ತೆ. ಇನ್ನು ಈ ಒಂದು ಶನಿ ಬದಲಾವಣೆ ಆದಮೇಲೆ ಅಂದರೆ ಮಾರ್ಚ್ 29ರ ನಂತರದಲ್ಲಿ 9ನೇ ಸ್ಥಾನಕ್ಕೆ ಬರುತ್ತೆ. 9ನೇ ಸ್ಥಾನಕ್ಕೆ ಬಂದಾಗ ಅಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಅನಾಸಕ್ತಿ ಉಂಟಾಗ್ತಕ್ಕಂಥದ್ದು, ಮತ್ತು ಧನಕ್ಕೆ ಕಷ್ಟ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ತೀರ್ಥಯಾತ್ರೆ ಮಾಡ್ತಕ್ಕಂತಹ ಒಂದು ಯೋಗ ಇರುತ್ತೆ. ಯಾಕೆಂದರೆ ಶನಿ 9ನೇ ಸ್ಥಾನಕ್ಕೆ ಬಂದಿರ್ತಾನೆ. ಅದರಿಂದ ದೇವತಾ ದರ್ಶನ ಅನ್ನೋದನ್ನು ಹೇಳುತ್ತೆ. ಅಲ್ಲಿ ಆಧ್ಯಾತ್ಮಿಕದಲ್ಲಿ ಕೆಲವು ಸತಿ ಒಲವು ಉಂಟಾಗ್ತಕ್ಕಂಥದ್ದು ಅಥವಾ ಆಸಕ್ತಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಇನ್ನು ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 9ನೇ ಸ್ಥಾನದಲ್ಲಿ ಇದ್ದಾನೆ. 9ನೇ ಸ್ಥಾನದಲ್ಲಿ ರಾಹು ಇದ್ದಾಗ ಗೋಚಾರದ ಪ್ರಕಾರ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಅಂದರೆ ವೆಹಿಕಲನ್ನು ನಿಧಾನವಾಗಿ ಓಡಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಮನೆಯಲ್ಲಿ ಹಿರಿಯರಿಗೆ ತೀವ್ರ ಅನಾರೋಗ್ಯ ಅಥವಾ ವರ್ಸ್ಟ್ ಕಂಡೀಷನಲ್ಲಿ ಮರಣ ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ತೀರ್ಥಯಾತ್ರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಆದರೆ ರಾಹು ಮೇ 18ರ ನಂತರದಲ್ಲಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನಕ್ಕೆ ಬಂದಾಗ ಖಡಾಖಂಡಿತವಾಗಿ ಒಂದು ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು. ಆದರೆ ಆಕಸ್ಮಿಕ ಧನಪ್ರಾಪ್ತಿ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಆಕಸ್ಮಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಫಿಟ್ಟು ಅಥವಾ ಲಾಭ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಕೇತು ತೃತೀಯದಲ್ಲಿ ಇದ್ದಾಗ
ಸೌಖ್ಯ ಉಂಟಾಗತ್ತೆ, ಪ್ರಯಾಣಗಳು ಉಂಟಾಗತ್ತೆ, ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಅಥವಾ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ನೂತನ ಉದ್ಯೋಗ ಅಥವಾ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾಗ ಆಗೋದು. ಆದರೆ ಕೇತು ಮೇ 18ರ ನಂತರದಲ್ಲಿ 2ನೇ ಮನೆಗೆ ಬರ್ತಾನೆ ಕರ್ಕಾಟಕ ರಾಶಿಯವರಿಗೆ. 2ನೇ ಮನೆಗೆ ಬಂದಾಗ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಅಲ್ಲಿ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಅಥವಾ ಜನಗಳಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಒಂದು ಫಲವನ್ನು ನೋಡಿದಾಗ ನಾವು ಸದ್ಯದ ಪರಿಸ್ಥಿತಿನಲ್ಲಿ ಅವರಿಗೆ ಗುರುಬಲ ಇದೆ, ಅನಂತರದಲ್ಲಿ ಗುರುಬಲ ಇರೋದಿಲ್ಲ, ರಾಹುಬಲ ಇರೋದಿಲ್ಲ, ಕೇತುಬಲ ಇರೋದಿಲ್ಲ. ಶನಿ ಸದ್ಯಕ್ಕೆ ಅಷ್ಟಮದಲ್ಲಿದ್ದಾನೆ. ಮಾರ್ಚ್ 29 ಆದಮೇಲೆ ಶನಿಯಿಂದ ಚೂರು ಒಂದು ರಿಲೀಫ್ ಸಿಗತ್ತೆ ಅವರಿಗೆ, ಯಾಕೆಂದ್ರೆ ಅಷ್ಟಮ ಶನಿಯಿಂದ ಬಿಡುಗಡೆ ಆಗ್ತಾರೆ ಅವರು. ಅದರಿಂದ 9ನೇ ಸ್ಥಾನಕ್ಕೆ ಶನಿ ಬಂದರೂ ಕೂಡ ಸಾಧಾರಣ ಫಲನೇ ಹೇಳಿರೋದು. ಸೊ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಏಪ್ರಿಲ್ ಮೇ ಕಳೆದ ಮೇಲೆ ಗುರು ಶನಿ ರಾಹುಕೇತುಗಳು 4 ಗ್ರಹಗಳಿಂದ ತೊಂದರೆ ಇರುತ್ತೆ. ಆದ್ದರಿಂದ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ನವಗ್ರಹ ವಿಶೇಷ ಗುರು ಶನಿ ರಾಹುಕೇತುಗಳ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹರಿಹರರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದುರ್ಗೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಮತ್ತೆ ಇಷ್ಟ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂತಹ ಜನಗಳಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ನಿಮಗೆ ಯಾವ ಒಂದು ಮಂತ್ರ ಆಗಲಿ, ಶ್ಲೋಕ ಆಗಲಿ, ಸ್ತೋತ್ರ ಆಗಲಿ ಬರುತ್ತೆ, ಅದನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡಿ ಬೆಳಗಿನ ಕಾಲದಲ್ಲಿ, ಯಾವತ್ತು ಪ್ರಾತಃ ಕಾಲದಲ್ಲಿ ಮಾಡಬೇಕು. ಸಾಮಾನ್ಯ ಎಷ್ಟೋ ಜನ 7 ಗಂಟೆ 8 ಗಂಟೆ ಮೇಲೆ ಎದ್ದು 10 ಗಂಟೆ 11 ಗಂಟೆ ಮೇಲೆ ಮಾಡಕ್ಕೆ ಹೋಗ್ತಾರೆ. ಅದು ಒಳ್ಳೆಯ ಸಮಯ ಅಲ್ಲ ಆ ಟೈಮಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಬೇಗ ಎದ್ದು ಮಾಡ್ತಾರೆ. ಸೂರ್ಯೋದಯ ಕಾಲದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇಷ್ಟು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಉಂಟಾಗತ್ತೆ.